ನಿನ್ನೆಗೆ ಸೌಜನ್ಯ ಅವರು ತೀರ್ಕೊಂಡು 13 ವರ್ಷ. ಸೊ ಹಾಗಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ತಪ್ಪಿತಸ್ಥರಿಗೆ ಸೂಕ್ತ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳಾಯಿತು. ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದನೂ ಕೂಡ ಆಗ್ರಹಿಸಲಾಯಿತು. ಈ ಪ್ರತಿಭಟನೆ ನೀವು ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಅದು ಉಗ್ರ ಸ್ವರೂಪಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ. ಏನು ಗೊತ್ತಾ ನಿಮಗೆ, ಈ ಹೋರಾಟ ಅನ್ನೋದಿರುತ್ತಲ್ಲ ಪೂರ್ಣಿಮಾ, ಅದು ಒಂದು ಸಮಾಜದ ಆತ್ಮ ಮತ್ತು ಹೃದಯ ಇದ್ದ ಹಾಗೆ. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಮನಸ್ಸು ಸುಳ್ಳು ಹೇಳ್ಬೋದು, ಹೃದಯ ಸುಳ್ಳು ಹೇಳಲ್ಲ. ಸತ್ಯ ಸರ್. ಈ ಹೋರಾಟದ ಹಿಂದೆ ಒಂದು ಹೃದಯ ಮಿಡಿಯುವ ಹೃದಯ ಇದೆ ಕಣ್ರಿ. ಆ ಹೃದಯ ಮಿಡಿಯುತ್ತೆ, ಅಲ್ಲಿ ಸುಳ್ಳಿಲ್ಲ, ಮೋಸ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಿನ್ನೆ ನಡೆದ ಈ ಹೋರಾಟವನ್ನು ಒಟ್ಟಾರೆಯಾಗಿ ನಾವು ಗಮನಿಸಿದರೆ ಅದಕ್ಕೆ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಸೊ ನಾನು ಅದಕ್ಕೆ ಸಂಬಂಧಪಟ್ಟ ಹಲವಾರು ವರದಿಗಳನ್ನು, ವಿಜುವಲ್ಗಳನ್ನು, ವಿಡಿಯೋಗಳನ್ನು ಎಲ್ಲವನ್ನು ನೋಡಿದ್ದೀನಿ. ಕರ್ನಾಟಕದಾದ್ಯಂತ ಎಲ್ಲ ನೀವು ಬೀದರ್ದಿಂದ ಪ್ರಾರಂಭವಾಗಿ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆದಿವೆ. ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಹೌದು, ಕೆಲವು ತಹಶೀಲ್ದಾರಿಗೆ DC ಗಳಿಗೆ ಹೋಗ್ಬಿಟ್ಟು ಮನವಿಯನ್ನು ಸಲ್ಲಿಸಿದ್ದಾರೆ. ಇಟ್ ಈಸ್ ಕಾಲ್ಡ್ ಎ ಪ್ರೆಷರ್ ಬಿಲ್ಡಿಂಗ್ ಅಂತ. ಈಗ ಒತ್ತಡ ಸೃಷ್ಟಿಯಾಗಬೇಕು. ಈ ನಿನ್ನೆನ ಘಟನೆಯಿಂದ ಒಂದು ಒತ್ತಡ ಸೃಷ್ಟಿಯಾಗುತ್ತೆ. ಯಾಕಂದರೆ ಈ ತಹಶೀಲ್ದಾರರಿಗೆ DC ಗಳಿಗೆ ಇದನ್ನೆಲ್ಲ ಕೊಟ್ಟರೆ ಅದು ಗೌರ್ಮೆಂಟಿಗೆ ಹೋಗುತ್ತೆ. ಸೊ ಅದ್ರ ಜೊತೆಗೆ ಇದು ಹೇಗಿದೆ ಅಂಥೇಳಿ ಇಂಟೆಲಿಜೆನ್ಸ್ ಕೂಡ ವರದಿಗಳನ್ನು ಗೌರ್ಮೆಂಟಿಗೆ ಕಳಿಸ್ತಾರೆ. ಸೊ ಇಂಟೆಲಿಜೆನ್ಸ್ ಏನು ಮಾಡುತ್ತೆ ಅಂದರೆ, ಯೂಸ್ವಲಿ ಇಂಟೆಲಿಜೆನ್ಸ್ ಚೀಫ್ ಯಾರಿರ್ತಾರೆ, DG ಯಾರಿರ್ತಾರೆ, ಅವರು ಪ್ರತಿದಿನ ಹೋಗಿ ಮುಖ್ಯಮಂತ್ರಿಗಳು ಒಂದು ವರದಿ ಕೊಡ್ತಾರೆ ರಾಜ್ಯದಲ್ಲಿ ಏನಾಯಿತು. ಯೂಸ್ವಲಿ ಮೊದಲಾದ್ರೆಲ್ಲ ಆದರೆ ಬೆಳಗ್ಗೆ 8 ಹೋಗಿ ಕೊಡ್ತಿದ್ರು. ಈಗ ಟೈಮ್ ಎಷ್ಟೊತ್ತಿಗೆ ಕೊಡ್ತಾರೋ ಗೊತ್ತಿಲ್ಲ. ಸೊ ರೆಗ್ಯುಲರ್ ರಿಪೋರ್ಟ್, ಇಂಟೆಲಿಜೆನ್ಸ್ ರಿಪೋರ್ಟ್ ವಿಲ್ ಗೋ ಟು ದ ಚೀಫ್ ಮಿನಿಸ್ಟರ್. ಸೊ ಚೀಫ್ ಮಿನಿಸ್ಟರ್ಗೆ ಇದಕ್ಕೆ ನೋಡಿದ ಮೇಲೆ ಸೊ ಆವಾಗ SITಯನ್ನು ಮುಂದುವರ್ಸೋದು ಹೇಗೆ, ಏನು, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇದು ಪ್ರೆಷರ್ ಬಿಲ್ಡಿಂಗ್ ಅಂತ. ಈಗ ಸರ್ಕಾರದ ಮೇಲೆ ಪ್ರೆಷರ್ ಬಿಲ್ಡ್ ಆಗದಿದ್ದರೆ ಅವ್ರು ಮುಗಿಸ್ಬಿಡ್ತಾರೆ. ಯಾಕೆಂದರೆ ದೊಡ್ಡವ್ರ ಪ್ರೆಷರ್ ಇನ್ನೂ ದೊಡ್ಡದಾಗಿದೆ. ಇದು ಹೋರಾಟಗಾರದ ಪ್ರೆಷರ್ ಮಾತ್ರ, ದೊಡ್ಡವ್ರದ್ದು ವ್ಯವಹಾರ ಅದು. ಹೌದು ಸರ್. ದೊಡ್ಡವ್ರದ್ದು ರಾಜಕಾರಣಿಗಳದ್ದು ವ್ಯವಹಾರ. ಆದ್ದರಿಂದ ಬಹುತೇಕ ಸಂದರ್ಭದಲ್ಲಿ ವ್ಯವಹಾರ ಗೆಲ್ಲುತ್ತೆ, ಪ್ರಾಮಾಣಿಕತೆ ಸಾಯುತ್ತೆ. ಸೊ ಆ ಸಾಧ್ಯತೆ ಇರೋದರಿಂದ ಈಗ ಏನು ಈ ಹೋರಾಟಗಾರರು ನಿನ್ನೆ ಪ್ರಾರಂಭ ಮಾಡೋದು ಮತ್ತು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದು, ಅದು ಆ್ಯಕ್ಚುಲಿ ಸೌಜನ್ಯ ಹತ್ಯೆಯಾದ ದಿನದಿಂದ ಅವಳು ಹುಟ್ಟುಹಬ್ಬದ ದಿನದವರೆಗೆ. ಸೊ ವಿಲ್ ಕಂಟಿನ್ಯೂ, ಬೇರೆ ಬೇರೆ ರೀತಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಪ್ರೆಷರ್ ಬಿಲ್ಡಿಂಗ್ ಇದೇನಿದೆ, ಪ್ರೊಸೆಸ್ ಏನಿದೆ, ಇಟ್ ವಿಲ್ ಕಂಟಿನ್ಯೂ ಅಂತ. ಆವಾಗ ಸರ್ಕಾರಕ್ಕೆ ಅನಿವಾರ್ಯವಾಗಿ ನ್ಯಾಯಪರವಾದ ತೀರ್ಮಾನ ತಗೋಬೇಕಾಗುತ್ತೆ. ತಪ್ಪಿಸ್ಕೊಂಡು ಓಡೋಕ್ಕಾಗಲ್ಲ ಅವರು. ಸೊ ಆ ದೃಷ್ಟಿಯಿಂದ ನಿನ್ನೆ ನಡೆದದ್ದು ಆರೋಗ್ಯಪೂರ್ಣವಾದ ಬೆಳವಣಿಗೆ. ಸಮಾಜದಲ್ಲಿ ಪ್ರತಿಭಟನೆಗಳು ಬೇಕಂಟ್ರಿ. ಈ ಪ್ರತಿಭಟನೆ ಇಲ್ಲದ ಸೊಸೈಟಿ ಸತ್ತೋಗ್ಬಿಡುತ್ತೆ. ಹುಜೂರ್ಗಳ ಸೊಸೈಟಿ ಸತ್ತೋಗ್ಬಿಡುತ್ತೆ. ಪ್ರಶ್ನಿಸುವವರು ಬೇಕು. ಈಗ ಪ್ರಶ್ನಿಸುವವರಲ್ಲ, ಈ ಮಾಧ್ಯಮನೇ ಪ್ರಶ್ನಿಸಲ್ಲ. ಮಾಧ್ಯಮಗಳು ಬಟ್ಟಂಗಿ ಮಾಧ್ಯಮಗಳಾಗಿವೆ, ಯಾರು ಪ್ರಶ್ನಿಸುವವರೇ ಇಲ್ಲ. ಸೊ ಇಂಥ ಸಿಚುವೇಶನ್ನಲ್ಲಿ ಈ ಹೋರಾಟ ಏನಿದೆ ಅದು ಈ ಒಂದು ಸಮಾಜದ ಆತ್ಮವನ್ನು ಅದು ಇನ್ನಷ್ಟು ಅದಕ್ಕೆ ಜೀವ ತುಂಬುವ ಕೆಲಸವನ್ನು ಮಾಡುತ್ತೆ. ಸರ್ಕಾರ ಯಾರಿದ್ದಾರೆ, ಯಾರು ಪರವಾಗಿದ್ದಾರೆ, ದೊಡ್ಡವರಿದ್ದಾರೆ, ಅವರು ರೀಥಿಂಕ್ ಮಾಡುವ ಹಾಗೆ ಮಾಡುತ್ತೆ. ಆ ದೃಷ್ಟಿಯಿಂದ ನಿನ್ನೆ ನಡೆದದ್ದು ಭಾಳ ಅರ್ಥಪೂರ್ಣ ಮತ್ತು ಆಗಬೇಕಾಗಿತ್ತು.